ಕೆಲಸ ಮಾಡಿಲ್ಲ. ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ. ಈ ತರ ಮನೆ ಆಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ. ಮನೆ ಆಳ್ ಕೆಲಸ ಸರ್ಕಾರ ದುಡ್ಡು ತಗೊಂಡೋಗಿ ಸರ್ಕಾರ ದುಡ್ಡು ತಗೊಂಡು ಇವ್ರ ಪಾರ್ಟಿ ಆಫೀಸ್ ಕೊಟ್ಕೊಂಡ್ರೆ ಮನೆ ಆಳ್ ಕೆಲಸ ಈಗ ಮನೆ ಆಳ್ ಕೆಲಸ ನೀವು ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಆಗ್ತದ ನೋಡಿ. ನಾನೇನು ನನಗಿನ್ನ ಸರ್ಕಾರ ಏನ್ ಹೇಳಿದೆ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಂತ ಹೇಳಿದ್ದಾರೆ. ಮತ್ತೆ ಇದಕ್ಕಿಂತ ದೊಡ್ಡ ಉತ್ತರ ಮಾತಾಡ್ತೀನಿ ನಾನು, ಬಿಡಿ. ಇದೇನ್ ಮುಗಿಯೋ ತರ ಕಾಣಲ್ಲ, ನೋಡಿದ್ರೆ ಮುಗಿಯೋ ತರ ಕಾಣಲ್ಲ. ಒಂದೇ ನಿಮಿಷ ಸಾವಧಾನ ಇರ್ಲಿ, ಸಾವಧಾನ ಇರ್ಲಿ. ನೋಡಿ, ಕೆಲಸ ಬಿಜೆಪಿ ಮಾಡ್ತಿರೋದು. ನಾನು ಯಾಕೆ ಹೇಳಿದ್ದೀನಿ ಈ ಪದ, ಅಸಂವಿಧಾನಿಕ ಪದ ವಾಪಸ್ ತೆಗಿಬೇಕು. ಅವ್ರು ಹೇಳಿರ್ತಕ್ಕಂಥ ಅಧ್ಯಕ್ಷರೇ, ನಾನು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ, ನಾನು ಹೇಳಿದ್ದು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂದ್ರೆ, ಅವರ ಕಾಂಗ್ರೆಸ್ ಆಫೀಸಿನ ಹಣ ತಗೊಂಡು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸರ್ಕಾರದ 60 ಕೋಟಿ ಹೋಗ್ತಾ ಇದೆ, 60-70 ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ. ಸರ್ಕಾರದ ಹಣ ಹೋಗ್ತಾ ಇರೋದು ಇಲ್ಲಿ. ಹಣದುಬ್ಬರ ಜಾಸ್ತಿ ಆಗಿದೆ. ಈಗ ಹಣದುಬ್ಬರ ಜಾಸ್ತಿ ಆಗಿದೆ. ಸರ್ಕಾರದಲ್ಲಿ ಹಣ ಕಡಿಮೆ ಇದೆ. ಬೇರೆ ಬೇರೆ ಯೋಜನೆಗಳಿಗೆ ಕೂತ್ಕೊಳ್ಳಿ, ಕೇಳಿ ಕೇಳಿ ಅವ್ರ ಮಾತು ಕೇಳಿ. ಅಧ್ಯಕ್ಷ ಕೂತ್ಕೊಂಡ ಕೇಳಿ ಅವ್ರನ್ನ. ಅಲ್ಲಿ ಕೂತ್ಕೊಳ್ಳಿಕ್ಕೆ ಅಲ್ಲಿ ಹೇಳ್ಬೇಕಲ್ಲ ಕೂತ್ಕೊಳ್ಳಿಕ್ಕೆ. ಮೊದಲು ಕ್ಷಮೆ ಕೇಳಿ ಪರೋಪೇಕ್ಷ ಮಾನ್ಯ ಅಧ್ಯಕ್ಷ ಕ್ಷಮೆ ಕೇಳಲೇಬೇಕು. ಅದಕ್ಕೆ ನಾನು ಅವ್ರು ಹೇಳಿರ್ತಕ್ಕಂಥ ಪದಕ್ಕೆ ಇವರು ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷ ಅವರ ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ. ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಸಂಬಳ ಕೊಡ್ಲಿ. ಎತ್ತಿರ್ತಕ್ಕಂಥದ್ದು ಯಾವ ನ್ಯಾಯ? ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ವಾಪಸ್ ತಗೊಳ್ಳಿ. ಯಾವುದೋ ಹಳ್ಳಿಯವರು ಕ್ಷಮೆ ಕೇಳಬೇಕು, ಪಾಣಿಗೆ ದುಡ್ಡು ಕೊಡ್ಬೇಕು. ಅಧ್ಯಕ್ಷ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥ ಬರ್ತ್ ಸರ್ಟಿಫಿಕೇಟ್ ದುಡ್ಡು ಕೊಡ್ಬೇಕು ಇಲ್ಲ. ಕಾಂಗ್ರೆಸ್ ಡೆತ್ ಸರ್ಟಿಫಿಕೇಟ್ ದುಡ್ಡು ಕೊಡ್ಬೇಕು. ಇವರ ಮುದ್ದಾಂತರನ ತೆಗೆದು ನಮ್ಮ ಎಲ್ಲಾ ದುಡ್ಡನ್ನ ಸರ್ಕಾರಿ ಖಜಾನೆ ಯಾರು ಧಕ್ಕೆ ತಂದಿರ್ತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್, ಸರ್ಕಾರದ ಟ್ಯಾಕ್ಸ್ ಪೇಯರ್ ಕೊಡುವಂಥದ್ದು. ನೀವು ಸರ್ಕಾರದ ಹಣ ತಗೊಂಡೋಗಿ ನಿಮ್ ಪಾರ್ಟಿ ಕಾರ್ಯಕರ್ತರಿಗೆ ಕೊಟ್ರೆ ಮಾನ್ಯ ಎಷ್ಟು ಸರಿ ಇರ್ತೈತೆ? ವಿರೋಧ ಪಕ್ಷದ ನಾಯಕರು ನಾನ್ ಮಾತಾಡ್ತಾ ಇದ್ದೀನಿ. ಇಲ್ಲ ಆಗಲ್ಲ. ಉತ್ತರ ಕೊಟ್ಬಿಟ್ಟಿದ್ದಾರೆ ಅವರು, ಉತ್ತರ ಕೊಟ್ಟಿದ್ದಾರೆ. ಆಗಲ್ಲ. ನಾನು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ, ಸದುದ್ದೇಶ ಇರೋದು ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ?